ಮಮ್ಮಿ ಬಂದು ಡುಮ್ ಡುಮ್ ಡುಮ್. ಅಪ್ಪ ಹೋದ್ರು ಡ್ಯಾಡಿ ಬಂದು ಡುಮ್ ಡುಮ್ ಡುಮ್. ಶಾಲೆ ಹೋಯ್ತು ಸ್ಕೂಲ್ ಬಂತು ಡುಮ್ ಡುಮ್ ಡುಮ್. ಗಂಟೆ ಹೋಯ್ತು ಬೆಲ್ ಬಂತು ಡುಮ್ ಡುಮ್ ಡುಮ್. ಆಮೇಲೆ ನಾ ಅರ್ಧ ಹೇಳ್ತೀನಿ, ನೀವು ಮುಂದೆ ಹೇಳ್ಬೇಕು. ಚೆಂಡು ಹೋಯ್ತು, ಬಾಲ್ ಬಂತು ಡುಮ್ ಡುಮ್ ಡುಮ್. ಹೇಳು, ಚೆಂಡು ಹೋಯ್ತು, ಪುಸ್ತಕ ಹೋಯ್ತು, ಪುಸ್ತಕ ಹೋಯ್ತು. ಆಮೇಲೆ ಆನೆ ಹೋಯ್ತು, ಆನೆ ಹೋಯ್ತು. ಮೊಸಳೆ ಹೋಯ್ತು, ಮೊಸಳೆ ಹೋಯ್ತು. ಹೇಳಿ, ಮಂಗ ಹೋಯ್ತು, ಮಂಕಿ ಬಂತು. ಆಮೇಲೆ ಕೊನೆಗೆ ಆದ್ರೂ ಬಾಲ ಇನ್ನೂ ಉಂಟು. ಮಂಕಿಗಾಗಲಿ ಮಂಗನಿಗಾಗಲಿ ಇನ್ನೂ ಬಾಲ ಉಂಟು. ಡುಮ್ 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 ಡುಮ್. ಅಷ್ಟೇ. ಹೆಂಗಿದೆ? ಗೊತ್ತಾಯ್ತಾ? ಅದು ಹೋಯ್ತು, ಇದು ಬಂತು. ಆದ್ರೂ ಕೊನೆಗೆ ಯಾವ್ದು ಬರುತ್ತೆ ಹೇಳಿ ಇಲ್ಲಿ? ಬಾಲ. ಅಲ್ಲ, ಯಾವ್ದಕ್ಕೆ ಬಾಲ? ಕೋತಿ. ಕೋತಿ ಹೋಗಿ ಅಂದ್ರೆ ಮಂಗ ಅಂತಾರೆ ಕೆಲವರು, ಅಥವಾ ಕೋತಿ ಹೋಗಿ ಮಂಕಿ ಬಂದಿರ್ಬೋದು. ಆದ್ರೆ ಮಂಕಿನಾದ್ರೂ ಇರ್ಲಿ, ಮಂಗನಾದ್ರೂ ಇರ್ಲಿ, ಬಾಲ ಮಾತ್ರ ಹಂಗೆ ಇರ್ಲಿ ಅಂತ. ಹೌದಾನೆ? ಚೆನ್ನಾಗಿತ್ತ ಹಾಡು? ಸರಿ. ಈ ತರ ಎಷ್ಟಾದ್ರೂ ಹಾಡ್ಬೋದು, ಹಿಂಗೆ ಬೆಳೆಸ್ಕೊಂಡು ಹೋಗ್ಬೋದು ಅಲ್ವಾ? ಸರಿ, ಓಕೆ.